ಇದು ರಾಜ್ಯದ ಕರಾವಳಿ ಜಿಲ್ಲೆಗಳ ಪರಿಸ್ಥಿತಿ. ಆದರೆ ಇತ್ತ ಮಲೆನಾಡು, ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮನೆ, ಮಠ ಎಲ್ಲವೂ ಕೂಡ ನೀರು ಪಾಲಾಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಇದರ ಜೊತೆಗೇನೆ ಕೇರಳ ಹಾಗೂ ಉತ್ತರ ಭಾರತದಲ್ಲೂ ಕೂಡ ಮಳೆಯ ಅಬ್ಬರ ಮಿತಿ ಮೀರ್ತಾ ಇದೆ. ಎಲ್ಲೆಲ್ಲೂ ವರುಣನ ಆರ್ಭಟ. ಹೆದ್ದಾರಿಗಳನ್ನೇ ನುಂಗಿ ಹಾಕ್ತಿದ್ದಾನೆ. ಸೇತುವೆಗಳು ಲೆಕ್ಕಕ್ಕೆ ಇಲ್ಲ. ಊರುಗಳಂತೂ ನೀರಲ್ಲಿ ತೇಲುತ್ತಿವೆ. ಇದು ಪುನರ್ವಸು ಮಳೆಯಿಂದ ರಾಜ್ಯದಲ್ಲಾಗಿರೋ ಪರಿಸ್ಥಿತಿ. ಕೊಡಗಿನಲ್ಲಿ ಮಳೆ ಸುರಿಯುತ್ತಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಸಂಪಾಜೆ ಸಮೀಪದ ಕೊಯನಾಡಿನಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಮೇಲೆ ಭಾರೀ ಪ್ರಮಾಣದ ಗುಡ್ಡ ಕುಸಿದಿದ್ದು ಮಕ್ಕಳಿಗೆ ರಜೆ ಇದ್ದಿದ್ರಿಂದ ಭಾರೀ ದುರಂತ ತಪ್ಪಿದೆ. ಕೊಡಗು ಜಿಲ್ಲೆಯಲ್ಲಿ ಪುನರ್ವಸು ಮಳೆ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಾಗಿರುವಂತದ್ದು. ಈಗ ಕಾವೇರಿ ನದಿ ಅಂದ್ರೆ ಇದು ಕುಶಾಲನಗರ ಭಾಗದಲ್ಲಿರುವಂತಹ ಕುಶಾಲನಗರ ಮತ್ತೆ ಮೈಸೂರು ಗಡಿ ಭಾಗದಲ್ಲಿರುವಂತಹ ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಕೇರಳ ಭಾಗದ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದೆ. ಹೀಗಾಗಿ ಕಬಿನಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಕಪಿಲಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇತ್ತ ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಎತ್ತ ನೋಡಿದ್ರು ಬರೀ ನೀರೇ ನೀರು. ಮಲೆನಾಡಿನ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಮಳೆ ಅಬ್ಬರಿಸುತ್ತಿರುವ ಹಿನ್ನೆಲೆ ಬಾಳೆಹೊನ್ನೂರು ಸಮೀಪ ಅಪಾಯ ಮಟ್ಟ ಮೀರಿ ಭದ್ರಾ ನದಿ ಬೋರ್ಗರೆಯುತ್ತಿದೆ. ಹೊರನಾಡು ಕಳಸ ಸಂಪರ್ಕ ಕಲ್ಪಿಸೋ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದೆ. ಗಾಜನೂರಿನ ತುಂಗಾ ಅಣೆಕಟ್ಟು ಭರ್ತಿಯಾಗಿದೆ. ಡ್ಯಾಂನಿಂದ 61,757 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದ್ದು ಶಿವಮೊಗ್ಗ ನಗರದಲ್ಲಿರುವ ತುಂಗಾ ಮಂಟಪ ಮುಳುಗಡೆಯಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಗಾಳಿ ಸಮೇತ ಜೋರು ಮಳೆಯಾಗ್ತಿದೆ. ಸಕಲೇಶಪುರ ತಾಲೂಕಿನ 16 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿ ಮೈದುಂಬಿ ಹರಿಯುತ್ತಿದೆ. ನೀರಿನ ರಭಸಕ್ಕೆ ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಅಣೆಕಟ್ಟು ಮುಳುಗಡೆಯಾಗಿದೆ. ಇನ್ನು ರಾಯಚೂರು, ಬೆಳಗಾವಿ, ವಿಜಯಪುರದಲ್ಲೂ ಇದೇ ಪರಿಸ್ಥಿತಿ. ಕರ್ನಾಟಕ ಮಾತ್ರವಲ್ಲ, ನೆರೆಯ ಕೇರಳದಲ್ಲೂ ಇದೇ ಪರಿಸ್ಥಿತಿ. ಎರ್ನಾಕುಲಂನ ಆಳುವ ಮಣಪ್ಪುರಂ ದೇವಾಲಯ ಸಂಪೂರ್ಣ ಮುಳುಗಡೆಯಾಗಿದೆ. ಅತ್ತ ಗುಜರಾತ್ನ ಅರಾವಳಿ ಪ್ರದೇಶ ವಲ್ಸಾದ್, ಸೂರತ್ನಲ್ಲೂ ಭಾರೀ ಪ್ರವಾಹ ಉಂಟಾಗಿದ್ದು ಜನರು ಪರದಾಡ್ತಿದ್ದಾರೆ. ಅಸ್ಸಾಂನಲ್ಲಿ ಮಳೆರಾಯ ಕೊಂಚ ಬಿಡುವು ನೀಡಿದ್ದಾನೆ. ಆದರೆ ಪ್ರವಾಹದಿಂದಾದ ಹಾನಿಗೆ ಜನ ಕಣ್ಣೀರಿಡೋ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ಮಾಹಿತಿ ಪಡೆದಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಗತ್ಯ ನೆರವಿನ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.